ಎಲ್ಲವನ್ನ ಪಡಿತಾ ಇದ್ದಾರೆ 2 ಕೋಟಿ ಜನ. ಕರ್ನಾಟಕದಲ್ಲೂ ಕೂಡ ಒಂದು 20 ರಿಂದ 30 ಲಕ್ಷ ಜನ ಬೆಂಗಳೂರು, ಮೈಸೂರು, ಕೊಡಗು, ಚಿಕ್ಕಮಗಳೂರು ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಹೇಳಿದ್ರು 60 ಲಕ್ಷ ಖರ್ಚು ಮಾಡಿ ಸುಮಾರು 250 ಜನನ ಫ್ಲೈಟಲ್ಲಿ ಬಾಂಗ್ಲಾದೇಶದವ್ರನ್ನ ವಾಪಸ್ಸು ವೆಸ್ಟ್ ಬೆಂಗಾಲ್ ಕಳಿಸಿದ್ದೀರಿ ಅಂತ ಅಫಿಷಿಯಲ್ ಆಗಿ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ. ಈ ಎಲ್ಲ ಎಚ್ಚರಿಕೆ ಇದ್ರೂ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಹೇಳಿದ ರೀತಿ ಕರ್ನಾಟಕದಲ್ಲಿ ಕೂಡ ಈ ಸರ್ಕಾರ ಡಿ.ಕೆ. ಶಿವಕುಮಾರ್ ಒಂಥರ ಮುಖವಾಡದ ಸಿಎಂ. ಮುಖವಾಡ, ನೀವು ಅವರ ಹಣೆ ನೋಡಿ, ವಿಭೂತಿ ನಾಮ ನಾವು ಹಾಕಲ್ಲ, ಅಷ್ಟು ನಾಮ ಊರವ್ರಿಗೆಲ್ಲ ನಾಮ ಹಾಕ್ತಾರೆ ಬಿಡಿ, ಅದೆಲ್ಲ ರಾಜ್ಯಕ್ಕೆ ನಾಮ ಹಾಕುವಂತ ವ್ಯಕ್ತಿ. ಹಣೆ ತುಂಬ ವಿಭೂತಿ, ಹೃದಯದ ತುಂಬ ಪ್ರೀತಿ, ಬಾಂಗ್ಲಾದೇಶದವ್ರಿಗೆ ಅಲ್ಪಸಂಖ್ಯಾತರ ಪ್ರೀತಿ ಇರುವಂತ ವ್ಯಕ್ತಿ. ಅವ್ರಿಗೆ ಈ ಬಾಂಗ್ಲಾದೇಶದವರು ಓಟು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ 3,000 ರೂಪಾಯಿಗೆ, ಕೇವಲ 3,000 ರೂಪಾಯಿ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾ ಇದ್ರು. ಯಾರ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ತಾ ಇದ್ರಂತೆ, ಹರಿಪ್ರಸಾದ್, ಕೇಂದ್ರ ಸರ್ಕಾರ ಅವ್ರದೇ, ಯಾಕೆ ಇವ್ರನ್ನ ಒಳಗಡೆ ಬಿಟ್ಟರು? ನಾವು ಬಿಟ್ಟಿಲ್ಲಪ್ಪ, ನಿಮ್ಮ ಪಾರ್ಟ್ನರ್ ಮಮತಾ ಬ್ಯಾನರ್ಜಿ ಬಿಟ್ಟಿರೋದು. ಹಿಂದೆ ದೇಶ ಆಳಿದ್ರಲ್ಲ ನೀವು ಮನಮೋಹನ್ ಸಿಂಗ್ ಇದ್ದಾಗ, ಬಿಟ್ಟಿರೋದು. ನಾವು ಬಿಡ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓಡಿಸ್ತಾ ಇದ್ದೀರಿ. ಬಿಟ್ಟೋರು ನೀವು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ನೀವು ಬಿಟ್ಟಿರೋದು. ಇದಕ್ಕೆ ತಡೆ ಮಾಡ್ತಾ ಇದ್ದೀರಿ. ಈಗ ಕರ್ನಾಟಕದಲ್ಲಿ ಇರುವಂತ 20-30 ಲಕ್ಷ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅವರು ಎನ್ರೋಲ್ ಆಗಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರಿಗೆ ಅವ್ರು ಎನ್ರೋಲ್ ಆಗಬೇಕು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ, ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮ್ ಅನ್ನ ಮಾಡಿದ್ರು. ಏನು ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ ಈಗ ನಿಮಗೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್, PRS. ಇಲ್ಲಿ ಆದೇಶ ಇದೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ನಡವಳಿಕೆಗಳು ಅಂತ ಆದೇಶ ಇದೆ. ಆದೇಶ ಹೊರಡಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಕುರಿತು ಸಮಗ್ರ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ಅಂತೇಳಿ ಆದೇಶದ ಕಾಪಿ ಇದೆ ನನ್ನ ಹತ್ರ. ಈ ಆದೇಶದ ಕಾಪಿಯಲ್ಲಿ ಏನಿದೆ ಅಂದ್ರೆ 10 ವರ್ಷ ಇದ್ರೆ ಸಾಕು. ನೀವು 10 ವರ್ಷ ಇದಾರೋ ಇಲ್ಲೋ ಗೊತ್ತಿಲ್ಲ, ಹೆಸರಿಗಷ್ಟೇ. ಆದೇಶಕ್ಕೆ 10 ವರ್ಷ ಇಲ್ಲಿ ವಾಸ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಶಾಶ್ವತ ನಿವಾಸ. ಶಾಶ್ವತ ಯಾರನ್ನ ಇದಾರ ಇಲ್ಲಿ? ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಗ್ಯಾರಂಟಿ ಇಲ್ಲ, ನಾಳೆದು ಗ್ಯಾರಂಟಿ ಇಲ್ಲ, ನಮಗೆ ನಾಡ್ದು ಗ್ಯಾರಂಟಿ ಇಲ್ಲ. ಇದ್ದಷ್ಟು ದಿನ ಒಳ್ಳೇದು ಮಾಡಪ್ಪ ಅಂತ ದೇವ್ರು ಕಳಿಸಿದಾನೆ. ಒಳಿತು ಮಾಡು ಮನುಷ್ಯ ಅಂತ ನೀನು ಕಳಿಸಿರೋದು ಇಲ್ಲಿಗೆ. ಈ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಶ್ವತವಾಗಿ ಕೊಡ್ತಾರಂತೆ. ಶಾಶ್ವತ ಅಂದ್ರೆ ಏನು? ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ಮಾಡ್ತಾ ಇರುವಂತ ಸ್ಕೀಮ್ ಇದು. ಕೂಡಲೇ ಇದನ್ನ ವಾಪಸ್ ತೆಗಿಬೇಕು. ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ನಿಮಗೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಮಾತ್ರ ಪೌರತ್ವವನ್ನು ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮಾತ್ರ ಪರ್ಮನೆಂಟ್ ಈ ದೇಶದ ನಾಗರಿಕ ಯಾರು ಅಂತೇಳಿ ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಅದನ್ನ ತಿರುಚಿ ಈಗ ಏನು SIR ನಡೀತಾ ಇದೆ, ಇದು ಕೌಂಟ್ರು SIR. ಇದು ಕೌಂಟ್ರು ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದವ್ರನ್ನ ಸೇರಿಸೋದು, ಅವರಿಗೆ ರೇಷನ್ ಕಾರ್ಡ್ ಕೊಡೋದು, ನಮ್ಮ ಅಕ್ಕಿ ನಮ್ಮನ್ನ ಎಲ್ಲ ಕೊಟ್ಟು ಅವ್ರು ಬಾಂಗ್ಲಾದೇಶಕ್ಕೆ, ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡೋದು. ಇಲ್ಲಿಂದ ಈ ದೇಶದಲ್ಲಿ ಏನೇನು ಕಾನೂನು ಕೆಡಿಸ್ಬೇಕು, ಕಾನೂನನ್ನ ಹದಗೆಡಿಸ್ಬೇಕು, ಅದನ್ನ ಮಾಡೋ ಅಂತವ್ರು ಎಲ್ಲರೂ ಕೂಡ ಇರೋಂಥವ್ರು. ಇವ್ರು ಕೊಡ್ಬೇಕೋ ಬೇಡೋ?
ಯೋಚನೆ ಮಾಡಿ, ಕೊಡ್ಬೇಕಾ ಇವ್ರಿಗೆ? ನಮ್ಮನ್ನ ತಿನ್ನಕ್ ಬರ್ತಾ ಇದ್ದಾರೆ, ನಮ್ಮ ರೇಷನ್ ತಿಂತಾರೆ, ನಮ್ಮ ಹಣ ತಿಂತಾರೆ, ನಮ್ಮ ನೀರು ಕುಡಿತಾರೆ. ಇವ್ರಿಗೆ ಪರ್ಮನೆಂಟ್ ಏನನ್ನ ಕೊಟ್ರೆ ಅದನ್ನ SIR ಒಳಗಡೆ ತೂರ್ಸಕ್ಕೆ ಮಾಡ್ತಾ ಇರೋವಂಥದ್ದು. ನೋಡಪ್ಪ, ನನ್ನ ಹತ್ರ ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಕೇಂದ್ರ ಸರ್ಕಾರ ಅವರದೇ ಆದಂಥ ನಿಬಂಧನೆಗಳ ಕಳಿಸಿದ್ದಾರೆ. ಈ ದೇಶದ ನಾಗರಿಕ ಯಾರು ಅಂದ್ರೆ ಅವರ ಅಪ್ಪ ಅಮ್ಮ 2000ರಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು. ಅವರಿಲ್ಲ ಅಂದ್ರೆ ಅವ್ರ ತಾತ ಅಜ್ಜಿ ಆದರೂ ಇರಬೇಕು. ಕಾಂಗ್ರೆಸ್ ಅವ್ರಿಗೆ ಅದು ಬೇಕಿಲ್ಲ. ಏನನ ಮಾಡಿ ಮೊನ್ನೆ ಕೋಗಿಲಲ್ಲಿ ಸಾವಿರಾರು ಜನನ ನಾವೇ ಓಡಿಸ್ತೀರಿ ಬಿಜೆಪಿ ಹೋರಾಟ ಮಾಡಿ. ಅವ್ರನ್ನ ಮತ್ತೆ ವೋಟರ್ ಲಿಸ್ಟ್ಗೆ ಸೇರಿಸುವಂತ ಒಂದು ಹುನ್ನಾರ, ಅದಕ್ಕೆ ಅವರು ಆರ್ಡರ್ ಕಾಪಿಯನ್ನ ಇಶ್ಯೂ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಒಂದು ರೀತಿ ಕೇಂದ್ರದ ಕಾನೂನೇನಿದೆ ಅದನ್ನು ತಿರುಚುವಂತ ಪ್ರಯತ್ನ. ಪರ್ಮನೆಂಟ್ ಆಗಿ ಕೊಟ್ಬಿಟ್ರೆ ಅವ್ರು ಪರ್ಮನೆಂಟ್ ಆಗಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಇದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ ಕೂಡಲೇ ಇದನ್ನು ವಾಪಸ್ ಪಡಿಬೇಕು. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನ ತಿರುಚುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮಗೆ ಅಧಿಕಾರ ಇಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ ಆಗಲೇ 3.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ಏನ್ ಮಾಡಿದ್ರು? ಸೈಟ್ ಮಾಡ್ಕೊಂಡ್ರಷ್ಟೇ. ಎಲ್ಲಿ? ಮೈಸೂರಲ್ಲಿ. ಯಾವ ಸೈಟ್ಗಳು? ಮೂಡ ಸೈಟ್ಗಳು. ಮೂಡ ಸೈಟ್ ಮಾಡ್ಕೊಂಡ್ರೆ ಅಷ್ಟೇ ಸಾಧನೆ. ಏನಾನ ನೀರಾವರಿ ಯೋಜನೆ ಮಾಡಿದ್ರ? ಏನಾನ ಡ್ಯಾಮ್ ಕಟ್ಟಿದ್ರ? ಡ್ಯಾಮ್ ಕಟ್ಟಿದವ್ರು ಇಲ್ಲೇ ಅವರೇ. ಮೈಸೂರು ಮಹಾರಾಜರವರು ಡ್ಯಾಮ್ ಕಟ್ಟಿದವರು ಇಲ್ಲೇ ಅವರೇ. ಈ ಮಹಾದೇವಪ್ಪ ಮೊನ್ನೆ ಬಿಟ್ರಲ್ಲ, ಅವ್ರು ಹೋಗಿ ಒಂದು ಬೋರ್ಡ್ ಹಾಕವ್ರೆ, ಟಿಪ್ಪು ಸುಲ್ತಾನ್ ಕಟ್ದ ಅಂತ. ನಾನು ಮೊನ್ನೆ ನೋಡಿದೆ, ಅಲ್ಲೊಂದು ಬೋರ್ಡು ಹಾಕವ್ರೆ. ಕಟ್ಟಿದವ್ರು ಇವರು.